ಭಾರತ ಬಾಂಗ್ಲಾದಂತೆ ಆಗ್ತಿತ್ತು, ಸಂಸತ್ಗೆ ಟ್ರ್ಯಾಕ್ಟರ್ ನುಗ್ಗಿಸಬೇಕಿತ್ತು. ಅಯ್ಯೋ ದೇವರೇ, ಬಾಂಗ್ಲಾದೇಶದಲ್ಲಿ ಆಗಿರೋ ಸನ್ನಿವೇಶವೇ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ನಮ್ಮ ಸಂಸತ್ಗೂ ಸಹ ಈ ರೀತಿಯ ದಾಳಿ ಮಾಡಬೇಕು ಅನ್ನೋ ದಾಟಿಯ ಮಾತುಗಳು ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಕುರಿತು ಭಾರತ ಕಿಸಾನ್ ಯೂನಿಯನ್ನ ರೈತ ನಾಯಕ ರಾಕೇಶ್ ಟಿಕಾಯತ್ ನೀಡಿರುವ ಹೇಳಿಕೆಯೊಂದು ಭಾರಿ ವಿವಾದವನ್ನ ಹುಟ್ಟುಹಾಕಿದೆ. ಬಾಂಗ್ಲಾದೇಶದಲ್ಲಿ 15 ವರ್ಷದ ಪ್ರಧಾನಿ ಅಂದ್ರೆ 15 ವರ್ಷ ಪ್ರಧಾನಿ ಆಗಿದ್ದಂಥ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ಹಸೀನಾ ಅವರು ವಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಿದ್ರು. ಪ್ರಧಾನಿ ವಿರುದ್ಧ ದೇಶದ ಜನರು ದಂಗೆ ಎದ್ದಿದ್ರು. ಅಂತಹ ಘಟನೆ ಭಾರತದಲ್ಲಿ ಈ ಹಿಂದೆಯೇ ನಡೀಬೇಕಿತ್ತು ಅಂತ ಟಿಕಾಯತ್ ಹೇಳಿದ್ದಾರೆ. 3 ವರ್ಷಗಳ ಹಿಂದೆಯೇ ದೆಹಲಿಯಲ್ಲಿ ರೈತರು ದೊಡ್ಡ ಪ್ರತಿಭಟನೆ ಕೈಗೊಂಡಿದ್ರು. ಗಣರಾಜ್ಯೋತ್ಸವ ದಿನದಂದು ರೈತರು ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿದ್ರು. ಅಂದು ರೈತರು ಕೆಂಪು ಕೋಟೆ ಬದಲು ಸಂಸತ್ಗೆ ಹೋಗಿದ್ರೆ ಅದೇ ದಿನ ಭಾರತ ಬಾಂಗ್ಲಾದಂತೆ ಆಗ್ತಿತ್ತು. ಬಾಂಗ್ಲಾದಲ್ಲಿ ಹಸೀನಾ ತಪ್ಪು ಮಾಡಿದಂತೆ ಭಾರತದಲ್ಲಿ ಒಬ್ಬ ನಾಯಕರು ತಪ್ಪು ಮಾಡ್ತಿದ್ದಾರೆ, ವಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕ್ತಿದ್ದಾರೆ ಅಂತ ಟಿಕಾಯತ್ ಹೇಳಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಜನರು ಕೋಪಗೊಂಡಿದ್ದಾರೆ. ರೈತರು ಟ್ರ್ಯಾಕ್ಟರ್ಗಳ ಸಮೇತ ಸಂಸತ್ಗೆ ನುಗ್ಗಿದ್ರೆ ಪ್ರಧಾನಿ ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಆದರೆ ಆ ದಿನ ಸಂಸತ್ಗೆ ಮುತ್ತಿಗೆ ಹಾಕಲಿಲ್ಲ. ಒಂದು ವೇಳೆ ಆ ದಿನ ಸಂಸತ್ಗೆ ಮುತ್ತಿಗೆ ಹಾಕಿದ್ರೆ ಆ ದಿನವೇ ಬಾಂಗ್ಲಾದಂತೆ ಇಲ್ಲಿಯೂ ಪ್ರಕರಣ ಇತ್ಯರ್ಥಗೊಳ್ತಿತ್ತು ಅಂತ ಖಾಸಗಿ ಟಿವಿಯ ಸಂದರ್ಶನವೊಂದರಲ್ಲಿ ಟಿಕಾಯತ್ ಹೇಳಿದ್ದಾರೆ. ಟಿಕಾಯತ್ ಅವರು ಈ ಹೇಳಿಕೆ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಿದೆ. ಟಿಕಾಯತ್ ಹೇಳಿಕೆಗೆ ಎನ್ಡಿಎ ಒಕ್ಕೂಟದ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಟಿಕಾಯತ್ ಇಂಡಿಯಾ ಒಕ್ಕೂಟದ ಏಜೆಂಟ್ ಆಗಿದ್ದಾರೆ, ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅಲ್ಲದೆ ಟಿಕಾಯತ್ ದೇಶದ ಜನರನ್ನ ದಿಕ್ಕು ತಪ್ಪಿಸಿದ್ದಾರೆ ಅಂತ ಟೀಕಿಸಲಾಗಿದೆ. ದೇಶದಲ್ಲಿ ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಮತದಾನ ಮಾಡಿ ಆ ಸರ್ಕಾರ ಮತ್ತೆ ಬರದಂತೆ ತಡಿಬಹುದು, ಬೇಕಾದವ್ರನ್ನ ಆಯ್ಕೆ ಮಾಡಬಹುದು. ಸಂಸತ್ತಿಗೆ ನುಗ್ಗಿ ಪ್ರಧಾನಿಯನ್ನ ಬದಲಾಯಿಸ್ತೀವಿ ಅನ್ನೋ ಈ ರೀತಿಯ ಮನಸ್ಥಿತಿಗಳನ್ನ ಬದಲಾಯಿಸಬೇಕಾಗಿದೆ. ಟ್ರ್ಯಾಕ್ಟರ್ ನುಗ್ಸಿ ಸಂಸತ್ನಲ್ಲಿ ಬದಲಾವಣೆ ತರ್ತೀವಿ ಅನ್ನೋ ಈ ಟೈಪ್ ಆಫ್ ಗಿರಾಕಿಗಳಿಗೆ ಕಾನೂನಿನ ಅರಿವಿಲ್ಲ ಅಂತ ಕಾಣುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮನೆಗೆ ಕಳಿಸಬಹುದಾಗಿತ್ತು. ಆ ಥರದ ವಿರೋಧ ಇದ್ದಿದ್ರೆ ಜನತಾ ನ್ಯಾಯಾಲಯದ ತೀರ್ಪನ್ನು ಗೌರವಿಸಲಾಗದ ಬಹುತೇಕ ದೇಶದ್ರೋಹಿಗಳ ಕೆಲಸವನ್ನೇ ಮಾಡ್ತಾರೆ ಅಂತಾರೆ ತಪ್ಪಾಗಲ್ಲ. ಯಾಕಂದರೆ ರಾಕೇಶ್ ಟಿಕಾಯತ್ ಹೇಳುವಂಥ ಆಕ್ರೋಶ ದೇಶದ ಜನರಿಗಿದ್ದಿದ್ರೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ರಾಕೇಶ್ ಟಿಕಾಯತ್ ಹೇಳುವಂತೆಯೇ ಆಕ್ರೋಶ ಇದ್ದಿದ್ರೆ ಜನರಿಗೆ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆಯ್ಕೆ ಮಾಡಿಟ್ಟಿರೋರು ಇವ್ರನ್ನೇ. ರಾಕೇಶ್ ಟಿಕಾಯತೆ ಸಂಸತ್ತರಾಗಿ ಆಯ್ಕೆಯಾಗೆಲ್ಲ ಮಾಡ್ಬೋದಿತ್ತು. ಅವಿವೇಕಿತನದ ಪರಮಾವಧಿ ಅಂದರೆ ತಪ್ಪಾಗೋದಿಲ್ಲ. ಆ ರೀತಿ ದಂಗೆಗಳನ್ನ ಎಬ್ಸ್ಕೊಂಡು ರಾಜಕಾರಣ ಮಾಡ್ತೀವಿ ಅನ್ನೋರನ್ನ ಬೆಂಬಲ ಕೊಡುವಂಥವ್ರನ್ನ ಏನು ಹೇಳ್ಬೇಕೋ ಗೊತ್ತಿಲ್ಲ. ತಾವೇನು ಹೇಳ್ತೀರಿ? ರಾಕೇಶ್ ಟಿಕಾಯತ್ ಅವರ ಸಂಸತ್ಗೆ ನುಗ್ಗಿ ಏನೋ ಬದಲಾಯಿಸ್ತೀವಿ ಅನ್ನೋ ದಾಟಿಯ ಮಾತುಗಳ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.